ಮೆಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ವೆಲ್ಕಮ್ ಬ್ಯಾಕ್. ಕಣ್ವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಭಾಳ ಸರಿ ನಮ್ಮ ಹತ್ರ ಈ ಕೇಸ್ಗಳು ಬಂದಿರುತ್ತವೆ ಮೇಷ್ಟ್ರುಗಳ ಒಳ್ಳೆತನದ ಕುರಿತು. ಈ ಮೇಷ್ಟ್ರು ನಾನು ಕೆಟ್ಟ ಮೇಷ್ಟ್ರು ಅಂತ ಹೇಳಲ್ಲ, ಆದರೆ ಈ ಮೇಷ್ಟ್ರು ಉಡಾಫೆ ಮೇಷ್ಟ್ರು. ಆದಾಗ ಘಟನೆ ತಾನದಕ್ಕೆ ಜವಾಬ್ದಾರಿಯಲ್ಲ ಅಂತ ತಕ್ಷಣ ಅದಕ್ಕೆ ಕ್ರಮ ತೊಗೊಂಡ್ಬಿಟ್ಟಿದ್ದಾರೆ, ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಶಾಲೆಯಲ್ಲಿ ಆಗ್ಬೋದು ಇಂಥ ಘಟನೆಗಳು, ತೊಗೊಂಡ್ಬಿಟ್ಟಿದ್ರೆ ಆಗ್ತಿರಲಿಲ್ಲ. ಅದನ್ನು ಏನೋ ಮುಚ್ಚಿಟ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡೋಕ್ಕೆ ಹೋಗಿ ಇವತ್ತು ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈ ಮೇಷ್ಟ್ರು ಅಂತಂದರೆ, ಈಗ ಅದೇ ನಾವು ಆ ಟೈಮಲ್ಲಿ ಏನೋ ಹೇಳಿದರು, ಈ ಕೆಳಗೆ ಮಾತ್ರ ಮಾಡ್ಕೊ ಹೋಗ್ರಿ ಅಂತಂದರೆ, ಮನುಷ್ಯತ್ವ ಆತ್ಮಸಾಕ್ಷಿ ಅನ್ನೋದಿದ್ದರೆ ನೀವು ಮೇಷ್ಟ್ರು, ಅದು ಇಲ್ಲದೇ ಇದ್ದರೆ ನಿಮ್ಮನ್ನು ಯಾವನ್ರಿ ಮೇಷ್ಟ್ರು ಅಂತ ಕರೀತಾನೆ? ನಾಲಾಯಕ್ಕು. ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಆ ಮಗುಗೆ. ಆ ಕತೆ ಫಸ್ಟ್ ನೋಡಿ, ಬಿಜಾಪುರದಿಂದ. ಈ ಬಾಲಕಿಯ ಹೆಸರು ರೇಣುಕಾ. ಈಕೆ ಮುದ್ದೇಬಿಹಾಳ ತಾಲೂಕಿನ ಕೊಳೂರು ಗ್ರಾಮದ ಖಾಸಗಿ ಶಾಲೆಯೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ಲು. ಶಾಲೆಯಲ್ಲಿ ಆಟವಾಡುತ್ತಿದ್ದಾಗ ಸಹಪಾಠಿಯೊಬ್ಬ ಈಕೆಯ ಎಡಗಣ್ಣಿಗೆ ಪೆನ್ಸಿಲ್ನಿಂದ ಚುಚ್ಚಿದ್ದಾನೆ. ನಂತರ ಇದನ್ನು ಶಾಲೆಯ ಶಿಕ್ಷಕ ಬಸವರಾಜ್ ಎಂಬಾತ ನೋಡಿ ಪಾಲಕರಿಗೆ ತಿಳಿಸದಂತೆ ರೇಣುಕಾಗೆ ತಾಕೀತು ಮಾಡಿ ತಾನೇ ಯಾವುದೋ ಕಣ್ಣಿಗೆ ಔಷಧಿ ಹಾಕಿ ಮನೆಗೆ ಕಳುಹಿಸಿದ್ದಾನೆ. ಅದೇ ರೀತಿ 1 ವಾರ ಶಿಕ್ಷಕ ಬಸವರಾಜ ರೇಣುಕಾಗೆ ಚಿಕಿತ್ಸೆ ನೀಡಿದ್ದಾರೆ. ಶಿಕ್ಷಕನ ಈ ಅವಿವೇಕತನದಿಂದ ಈಗ ರೇಣುಕಾಳ ಕಣ್ಣು ಕಾಣದಂತಾಗಿದೆ. ಇದರಿಂದ ಆತಂಕಗೊಂಡ ಪೋಷಕರು ರೇಣುಕಾಳನ್ನ ಪ್ರಶ್ನಿಸಿದಾಗ ಘಟನೆ ಬಗ್ಗೆ ವಿವರಿಸಿದ್ದಾಳೆ. ಆಗ ರೇಣುಕಾ ತಂದೆ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ವೈದ್ಯರು ಕಣ್ಣಿಗಾದ ಗಾಯದ ಗಂಭೀರತೆ ಅರಿತು ಧಾರವಾಡದ ಎಂಎಂ ಜೋಶಿ ಆಸ್ಪತ್ರೆಗೆ ಹೋಗಲು ಸೂಚಿಸಿದ್ದಾರೆ. ಮೊದಲೇ ಬಡತನದಲ್ಲಿದ್ದ ಕೊಟ್ರಪ್ಪ ಅಲ್ಲಿ ಇಲ್ಲಿ ಸಾಲ ಮಾಡಿ 1 ವಾರದ ನಂತರ ಜೋಶಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಅಷ್ಟು ಹೊತ್ತಿಗೆ ಕಣ್ಣು ಗುಡ್ಡೆಯಲ್ಲಿ ಪೆಟ್ಟು ಬಿದ್ದ ಕಾರಣ ನಂಜಾಗಿದ್ದು ಆಪರೇಷನ್ ಮಾಡಬೇಕಾಗುತ್ತದೆ ಎಂದಿದ್ದಾರೆ ವೈದ್ಯರು. ಕೊಟ್ರಪ್ಪ ಕೂಲಿ ಕಾರ್ಮಿಕನಾಗಿದ್ದು ಹಣವಿಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗದೆ ಪರಿತಪಿಸುತ್ತಿದ್ದಾರೆ. ಇನ್ನು ತಪ್ಪಿತಸ್ಥ ಶಿಕ್ಷಕ ಮೊದಲು ರೇಣುಕಾಗೆ ಚಿಕಿತ್ಸಾ ಹಣವನ್ನು ನೀಡೋದಾಗಿ ಹೇಳಿದ್ದಂತೆ. ಆದರೆ ಈಗ ನಯಾ ಪೈಸೆ ಕೊಡಲ್ಲ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಎಂದು ಹೇಳಿದ್ದಾನಂತೆ. ಚಿಕಿತ್ಸೆಗೆ ಹಣವಿಲ್ಲದೆ ರೇಣುಕಾ ಕುಟುಂಬ ಪರದಾಡುತ್ತಿದೆ. ರೈಟ್, ಈ ಮಗು ನನ್ನ ಜೊತೆ ಇದೆ ಈಗ. ರೇಣುಕಾ, ನಮಸ್ಕಾರ. ಯಾವ ಕಣ್ಣು ನಿನಗೆ ಪ್ರಾಬ್ಲಮ್ಮು? ಎಡಗಣ್ಣ ಬಲ ಅದು ಸರಿ ಇದೆಯಾ? ಸರಿ ಇದೆಯಾ ಇಲ್ವಾ? ಅದು ಸರಿ ಇದೆ. ಇದು ಕಾಣದೇ ಇಲ್ವಾ? ಚೂರು ಕಾಣಲ್ವಾ? ಹೋಗತ್ತ ಕಡೆಗೆ. ಎಷ್ಟು ದಿನ ಆಯ್ತು ಇದಾಗಿ? ನಿನ್ನ ಹೆಸರೇನವಾ? ಏನ್ ನಿನ್ನ ಹೆಸರ? ರೇಣುಕಾ. ಎಷ್ಟನೇ ಕ್ಲಾಸ್ ನೀನು? ಹೋಗ್ತಿದ್ದೀ ಶಾಲೆಗೆ? ಹಾಂ, ಚಲೋ ಓದ್ತಾ ಇದೆಯೇನ? ಓದ್ತಿದ್ಯಾ ಇಲ್ಲ? ಓದ್ತಿದ್ಯಾ? 1 ವರ್ಷ ಆತೇನು ಇದಾಗಿ? 2014 ಆಗೈತೆ ರೀ. 2 ವರ್ಷ ಆಯ್ತಾ? 2 ವರ್ಷ ಆಯ್ತು. ನೀವೇನಾಗಬೇಕು ಹುಡುಗಿಗೆ? ಇವ್ರ ಫಾದರ್ ರೀ. ನೀವು ಅಪ್ಪ ಅವ್ರೇನಾ? ನೀವು? ನಾವು ಅದೇ ಊರವ್ರಿ, ಅವ್ರ ಊರವ್ರಿ. ಅವ್ರಿಗೆ ಸಪೋರ್ಟ್ ಕೊಡಕ್ಕೆ ಬಂದಿದ್ದೀರಾ? ಇಲ್ಲ ಸರ್. ಮತ್ತೆ ಅವರು ಏನು ಕಣ್ಣು ಹೋದಾಗ್ಲಿದ್ದ ನಮ್ಮ ಹಿಂಗಿಗೆ ಆಯ್ತು ರೀ ನಮ್ಮ ಮಗಳಿಗೆ ಅನ್ಯಾಯ. ಅದೇನು ಸರ್ಕಾರಿ ಶಾಲೆ ಏನು? ಇಲ್ಲ ಸರ್. ಹಾಂ, ಸೊ ಮಗುಗೆ ಅನ್ಯಾಯ ಆಯಿತು ಅಂತಂದವರು ಇವತ್ತು ಸಪೋರ್ಟ್ ಕೊಡಕ್ಕೆ ಬಂದಿದ್ದಿಲ್ಲ. ಅವತ್ತು ಯಾಕೆ ಒಂದು ದೂರು ಕೊಡಿಸ್ಲಿಲ್ಲ? ಸರ್ ಕೊಡ್ತೀನಿ ಸರ್. ದೂರು ಕೊಟ್ಟಿದ್ದೀರಿ? ಕೊಡ್ತೀನಿ ಸರ್. ಎಲ್ಲಿಗೆ? ಮುದ್ದೇಬಿಹಾಳ ಪೊಲೀಸ್ ಸ್ಟೇಷನ್ ಸರ್. ಕೊಟ್ಟಾರೇನಾ? ಹ್ಞೂ ಸರ್. ಅಂಡ್ ಟೀಚರ್ನ ಏನು ಮಾಡಿದ್ರೆ? ಏನಿಲ್ಲ ಸರ್, ಅವ್ರು ಹೊರಗಿಂದವ್ರಿಗೆ ಜಾಮೀನು ತೊಗೊಂಡು ಕೋರ್ಟ್ಗೆ ಅಡ್ಡಾಡ್ತಾರೆ ಸರ್. ಕೋರ್ಟ್ಗೆ ಹೋಗ್ತಾ ಇದ್ದಾರೇನಾ? ಹೋಗ್ತಾರೆ ಸರ್. ಅದು ಪರ್ಮಿಷನ್. ಸರ್ಕಾರಿ ಶಾಲೆ ಅಲ್ಲ ಇಲ್ರಿ, ಅನಧಿಕೃತ ಪರ್ಮಿಷನ್ ಇರಲ್ಲ. ಈಗೆಲ್ಲ ಹೋಗ್ತಾಳ ಅವಳ? ಈಗ ಇದು ಮತ್ತೊಂದು ಇದು ಪಂಚೋರ್ ಸ್ಕೂಲ್ಗೆ ಹೋಗ್ತಾರೆ, ಕನ್ನಡ ಶಾಲೆ. ಈ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಸರ್. ಗೌರ್ಮೆಂಟ್ ಸ್ಕೂಲ? ಹ್ಞೂ ಸರ್. ಚಲೋ ಐತೇನ? ಹ್ಞೂ ಸರ್. ಚಲೋ ಐತೆ ಸ್ಕೂಲ? ಎಷ್ಟು ದೂರ ಐತಿ ನಿಮ್ಮ ಮನೆಗೆ? ಆಗ್ತದ? ಹೆಂಗೆ ಹೋಗ್ತೀಯ? ನಡ್ಕೋತಾ ಹೋಗ್ತಿ?
ಪುಸ್ತಕ ಆಯ್ತು ನಿನ್ನ ಹತ್ರ ಪುಸ್ತಕ ಈ ಕಣ್ಣು ಬೇಕೇನ ನಿಂಗೆ ಇನ್ನೊಂದು ಬೇಡವಾ ಕಣ್ಣ ಹಾ ಬೇಡ ಏನ ಬೇಕಾ ಏನು ಮಾಡ್ತೀಯ ಇನ್ನೊಂದು ಇಟ್ಕೊಂಡೆ ಒಂದು ಐತಲ್ಲಿ ಸಾಕ್ಬಿಡ ಇನ್ನೊಂದು ಬೇಕಾನ ಯಾಕೆ ಈಗ ನೋಡೋಕ್ಕಿಲ್ವೇನ ಇನ್ನೊಂದು ಒಂದು ಐತಲ್ಲ ಹಾಂ ಇನ್ನೊಂದು ಕಾಣಂಗಿಲ್ಲೇನ ಹಿಂಗೆ ಅಂದ್ಬಿಟ್ರೆ ಕಾಣಂಗಿಲ್ಲ ಈಗ ಹಿಂಗೆ ಮುಚ್ಚ ಕೈಯ ಬಲಗೈಯ ಅದು ಮುಚ್ಚ ಸರಿಯಾ ಮುಚ್ಚ ಚೂರು ನೋಡ್ಬೇಡ ಈಗ ಹೇಳ ಎಷ್ಟಿದೆ ಎಷ್ಟು ಇಲ್ಲೇನಾ ಇದೆ ಇದೇನಿದೆ ಇದು ಕಾಣೋಲ್ಲೇನ ಈ ಕಣ್ಣು ಮುಚ್ಚ ಹಾಂ ಈಗ ಹೇಳ ಇದೇನ ಪ್ಯಾನ್ ಇದೇನ ಹಾಂ ಬಿಡ ಹಂಗಾರ ಸರಿ ಆಯ್ತು ಈಗ ಕೋಟಾ ಕೊಟ್ಟಿದ್ದೀರೇನ ಕೇಸ ಹ್ಞೂ ಸರ್ ಕೋಟ್ 2 ವರ್ಷದಿಂದ ನಿಮ್ಮ ಕಡೆ ಏನು ಬೆಳೆಯೋದು ಶೇಂಗಾ ಬೆಳಿತೀರಿ ಶೇಂಗಾ ಜೋಳ ಮನೆಯಾಗಿ ಶೇಂಗಾ ಐತೇನ ಈಗಿಲ್ಲ ಸರ್ ಈಗಿಲ್ಲ ಅವಾಗಿತ್ತೇನ ಏನು ತಿಂತ ಕೂತಿದ್ರೇನ ಏನು ಸರ್ ಈಗ ತಲೆಲೇನಾರು ಐತೇನ ಬುದ್ಧಿ 2 ವರ್ಷದಿಂದ ಹುಡುಗಿನ ಯಾಕೆ ಹಿಂಗೆ ಬಿಟ್ರಿ ನೀವು ಅದು ಸಹಾಯಕ್ಕೆ ಬಂದಿದ್ದೀರಲ್ಲ ಊರ್ನವ್ರು ಇಲ್ಲ ಸರ್ ಒಂದು ಸಣ್ಣ ಮಗು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದೇನಾರು ಮಾಡಿಸೋಂಥದ್ದು ಯಾರಿಗೂ ಹೊಳಿಲಿಲ್ಲೇನು ಊರ್ನಾಗೆ ಸರ್, ಒಬ್ಬನು ಇಲ್ವೇನಂಗಾರೆ ತೋರಿಸಿದ್ವಿ ಸರ್ ಹಾಂ ತೋರಿಸಿದೀವಿ ರೀ ಅದು ಚಿಕಿತ್ಸೆ ಕೊಟ್ಟು ಮುಂದೆ ಎಲ್ಲಾರು ದೊಡ್ಡ ದವಾಖಾನಿಗೆ ಹೋಗ್ರಿ ಏನು ಅವ್ರು ಏನಾರು ಮಾಡ್ಬೋದು ಈಗ ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಂತ ಯಾವಾಗ 2014ರಾಗ ಅದು ಘಟನೆ ಹೇಳ್ತಿರೋದು ಅದಾದ್ಮೇಲೆ ಏನು ಚಾದ್ರ ಹೊದ್ಕೊಂಡು ಮಲಿಕೊಂಡ್ರೇನ ಅದಾದ್ಮೇಲೆ ಏನು ಎಲ್ಲಿ ಕಂಬಳಿ ಹಾಕೊಂಡು ಮಲಿಕೊಂಡ್ರಿ ತಾನೇ ಭದ್ರವಾಗಿ ಎಲ್ಲಿ ತೋರಿಸಿ ಈಗ ಇಲ್ಲಿಗೆ ಬಂದು ಕೂತಿದ್ದಿಲ್ಲ 2 ವರ್ಷ ಆಗೈತಲ್ಲ ಈಗ ರಿಪೇರಿ ಆಗತ್ತೇನಕ್ಕೆ ಗ್ಯಾರಂಟಿ ಏನು ನೀವೇ ಹಾಳು ಮಾಡಿದ್ದೀರಿ ಆ ಹುಡುಗಿಗೆ ಇಲ್ಲ ಸರ್ ಅವರು ಬಡತನ ಪರಿಸ್ಥಿತಿ ಸರ್ ಬಡತನ ಇದ್ದಕ್ಕೆ ಬುದ್ಧಿಗೂ ಬಡತನಕ್ಕೂ ಬೆಲೆ ಸಂಬಂಧ ಐತೇನ ಎಲ್ಲ ಬರೋಬ್ಬರಿ ಬಿಡಿ ಸರ್ 2 ವರ್ಷ ಬಿಟ್ಟು ಕರ್ಕೊಂಬಂದು ರಿಪೇರಿ ಮಾಡ್ರಿ ಸರ್ ನನ್ನ ಹತ್ರಕ್ಕೆ ಯಾಕೆ ಬಂದ್ರಿ ಈಗ ಹೆಂಗೆ ಬಂದಿದ್ದು ನೀವು ಇಲ್ಲಿಗೆ ಸರ್ ಜಿಲ್ಲಾ ವರದಿಗಾರರಿಗೆ ಹೇಳಿದ್ವಿ ಹೋಗಿ ಹೇಳಿ 2 ವರ್ಷ ಆತ್ರಿ ಮೊದಲನೇ ಹೇಳಿದ್ವಲ್ರಿ ಸರ್ ಮೊದಲು ಒಂದ್ಸಲ ಹೇಳಿದ್ವಿ ಸರ್ ನಾವು ಮಾಡಬಾರ್ದು ಮಾಡಿದ್ದೀವಿ ಶೇಂಗಾ ತಿಂತಿದ್ವಿ ಮನ್ಯಾಗ ಈಗ ಬಂದ್ವಿ ಈಗ ರಿಪೇರಿ ಮಾಡ್ರಿ ಅಂತಂದ್ರೆ ನನ್ನ ಹತ್ರ ಮಂತ್ರ ಆಯ್ತೇನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅನ್ಸಕ್ಕೆ ಆಲ್ ರೈಟ್ ಡಾಕ್ಟರ್ ಇರ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ಡಾಕ್ಟ್ರೇ ನಮಸ್ಕಾರ ಈ ಕೇಸ್ ಹೆಂಗಿದೆ ಗೊತ್ತಾ ಡಾಕ್ಟ್ರೇ 2 ಮಕ್ಕಳು ಸ್ಕೂಲಲ್ಲಿ ಆಡ್ತಿರತ್ವೆ ಒಂದು ಮಗು ಇನ್ನೊಂದು ಮಗು ಪೆನ್ಸಿಲಲ್ಲಿ ತೆಗೆದುಬಿಡ್ತು ಎಡಗಂಡಿಗೆ ಡ್ಯಾಮೇಜ್ ಆಗೋಗಿದೆ ಆ ಮೇಷ್ಟ್ರು ಸರಿಯಾಗಿ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ವೇನೋ ಆ ಮೇಷ್ಟ್ರು ತನಗೆ ತಿಳಿದಿದ್ದು ಯಾವುದೋ ಒಂದು ಡ್ರಾಪ್ಸನ್ನು ಹಾಕಿದ್ದಾನೆ ಕೂತ್ಕೊಂಡು ಒಂದು ವಾರ ಅವ್ನು ಮಾನ್ ಬುದ್ಧಿವಂತ ಪ್ರಚಂಡ ಅವನು ಮಾಡಿದ ಕಚಡ ಕೆಲಸಕ್ಕೀಗ ಈಗ ಈ ಸ್ಟೇಜಿಗೆ ಬಂದು ನಿಂತಿದೆ ಇಟ್ಸ್ ಜಸ್ಟ್ 12-year-old ಚೈಲ್ಡ್ ಅಲ್ವಾ ಏನು ಇದು ಕಣ್ಣು ಈ ತರ ಎಲ್ಲ ಡಿಲೇ ಮಾಡಿಬಿಟ್ರೆ ನಾವು ಆಮೇಲೆ ಏನ್ ಮಾಡಿದ್ರು ನನಗೆ ಅದನ್ನೇ ಹೇಳ್ತಿದ್ದಿತ್ತು ಡಾಕ್ಟ್ರೆ ಈಸ್ ದರ್ ಎನಿ ವೇ ಔಟ್ 2 ವರ್ಷ ಡಿಲೇ ಅಂತೂ ಆಗಿದೆ ಐ ಕಾಂಟ್ ಡೂ ಎನಿಥಿಂಗ್ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ನಾವೊಂದ್ಸತಿ ನೋಡ್ತೀವಿ ರಮೇಶ್ ಅವರೇ. ಓಕೆ ನೀವು ಬೆಸ್ಟ್ ಪಾಸಿಬಲ್ ನೀವು ಮಾಡಿ ಡಾಕ್ಟ್ರೆ ಹೌದು ಬೆಸ್ಟ್ ಪಾಸಿಬಲ್ ನಾನೇನು ಮಾಡಬೇಕು ಅಂತ ಎಂದಿನಂತೆ ನಮ್ಮ ನಡುವಿನ ಒಪ್ಪಂದ ಓಕೆ ಪ್ಲೀಸ್ ಟೆಲ್ ಮಿ ವಿ ವಿಲ್ ಡೂ ಇಟ್ ಓಕೆ ಆಲ್ ರೈಟ್ ನಾನು ಕಳಿಸ್ಕೊಡ್ತೀನಿ ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟ್ರೆ ಈಗ ನಾನು ಡಾಕ್ಟ್ರ್ ಹತ್ರ ಕಳಿಸ್ತೀನಿ ಅವಳಿಗೆ ಹೋಗಿ ತೋರಿಸ್ರಿ ಅದಕ್ಕೆ ಚಿಕಿತ್ಸೆ ಇದ್ದರೆ ಮಾಡಿಸೋಣ ಇಲ್ದಿದ್ರೆ ಇಲ್ಲ ಯಾಕಂದರೆ ತುಂಬ ತಡ ಆಗೈತಿ ಗೊತ್ತಾಯ್ತಾ ಹೌದು ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗೋ ಇಂಟ್ರೆಸ್ಟ್ ಇದ್ದವ್ರಿಗೆ ಇದನ್ನು ಬೆಂಗಳೂರಿನಾಗ ಬಂದು ಯಾರಿಗಾರು ಕೈ ಕಾಲು ಹಿಡ್ಕೊಂಡು ತೋರಿಸ್ಬೇಕು ಅಂತ ಹೊಳಿಲಿಲ್ಲ ನಿಮಗೆ ಅದು ಹೆಣ್ಮಗಳು ಏನೋ ಗಂಡು ಮಕ್ಕಳಾದರೆ ಏನೋ ಮಾಡಿಕೊಂಡು ಹೋಗ್ತಾವತ್ಲ ಕಡೆ ಹೋಗೋ ಅನ್ಬೋದು ಹೆಣ್ಮಕ್ಳು ಏನು ಮಾಡ್ಬೇಕು ಎಲ್ಲ ಸರಿ ಇರೋ ಹೆಣ್ಮಕ್ಳನ್ನ ನೀವು ಹೊತ್ತು ಮುಂದಕ್ಕೆ ಕಳಿಸೋದೇ ಕಷ್ಟವಾಗೈತಿ ಕಾಲದಾಗ ಇನ್ನಕ್ಕೀಗ ಏನು ಮಾಡ್ತೀರಿ ಈಗ ಮುಂದೆ ಆಯ್ತು ಮಾಡಿರಿ ನಾನು ಕಳಿಸ್ಕೊಡ್ತೀನಿ ಡಾಕ್ಟ್ರ್ ಹತ್ರ ಆದರೆ ಸರಿ ಆದರೆ ಆ ಡಾಕ್ಟ್ರ್ ಇನ್ನೂ ಅದೇ ಸ್ಕೂಲ್ನಾಗಿದ್ದಾನೇನು ಸ್ಕೂಲ್ ಅಯ್ಯೋ ಮತ್ತೆ ಸರಿ ಮೇಷ್ಟ್ರೆ ಹ್ಞೂ ಸರ್ ಮತ್ತೆ ಪ್ರಾರಂಭ ಮಾಡ್ಯಾರ ಸರ್ ಸ್ಕೂಲ್ ಬಂದ್ ಮಾಡಿದ್ರಿ ಅದು ಮತ್ತೆ ಈಗ ಬೇರೆ ಹೆಸರು ಇಟ್ಟಾರ ಸರ್ ಮೊದಲ ಜಗಜ್ಯೋತಿ ಬಸವೇಶ್ವರ ಅದಕ್ಕೆ ದಾಖಲೆ ಎಲ್ಲ ಕರೆಕ್ಟಾಗಿ ಆಯ್ತಾ ಇಲ್ಲ ಸರ್ ಒಟ್ಟ ಬಿ ಒ ಆಫೀಸ್ಲಿಂದ ಪರ್ಮಿಷನ್ ಇಲ್ಲ ಸಾಹೇಬ್ರ ಅದನ್ನು ಚೆಕ್ ಮಾಡಾರ ಬಿಡ್ರಿ ಹಂಗಾರೆ ಬಿ ಆಫೀಷಿಯಲ್ ಪರ್ಮಿಷನ್ ಇಲ್ಲೇನಾ ಇಲ್ಲ ಸಾಹೇಬ್ ಆತ್ ಬಿಡ್ರಿ ಮುದ್ದೆ ಬಿ ಹೇಳಲ್ಲ ಹ್ಞೂ ಸರ್ ನಮ್ಮ ರಿಪೋರ್ಟ್ರಿಗೆ ಹೇಳಿ ಚೆಕ್ ಮಾಡಿಸಿ ಅವ ಶಾಲೆ ಸರಿ ಇಲ್ಲ ಅನ್ನೋದಿದ್ರೆ ಶಾಲಿನೇ ಮುಚ್ಚಿಸ್ಬೇಕು ಸರಿ ಇಲ್ಲ ಅಂದರೆ ಆ ಮೇಷ್ಟ್ರಿಗೆ ಈ ಕಾರ್ಯಕ್ರಮ ನೋಡಿದಾಗ ಅಥವಾ ಮೇಷ್ಟ್ರಿಗೆ ಗೊತ್ತಿರೋರು ಯಾರು ಇದನ್ನು ನೋಡಿದ್ರೆ ಅವ್ನಿಗೋಗಿ ಹೇಳ್ರಿ ಮೇಷ್ಟ್ರಿಗೆ ನಿಮಗೆ ತಲೆಯಲ್ಲಿ ಏನೈತಿ ನಿನಗೆ ಅಂತ ಕೇಳ್ರಿ ಮಕ್ಕಳು ಅಂದರೆ ಮೇಷ್ಟ್ರಿಗೆ ಸ್ವಂತ ಮಕ್ಕಳಿದ್ದಂಗೆ ಶಾಲೆಗೆ ಬರೋ ಮಕ್ಕಳು ಆತ ನಾನು ಬಡವ ಇದ್ದೀನಿ ಸರ್ ಮೇಷ್ಟ್ರಾಗಿ ನನ್ನ ಕೈಲಿ ಅಷ್ಟು ರೊಕ್ಕಿಲ್ಲ ನೋಡ್ರಿ
ಅಷ್ಟು ಕೊಡೋಂಗಿಲ್ಲ, ನನ್ನ ಕೈಲಿ ಆಗೋಂಗಿಲ್ಲ. ಆದರೆ ನಾನೇ ಎಲ್ಲ ಕಡೆಗೂ ತಿರುಗ್ತೀನಿ ರೀ, ನಮಗೂ ಏನಾದ್ರು ಒಂದು ರಿಪೇರಿ ಮಾಡಿಸ್ಬೇಕ್ರಿ ಅಂತ ಆಸಕ್ತಿನಾರು ತೋರಿಸಿದ್ದಿದ್ರೆ ಹಾಳಾಗೋಲೆ ಬಿಡು ಅನ್ಬೋದಾಗಿತ್ತು. ಹೌದಲ್ಲ? ಹೌದು ಸರ್. ಆದಮಾಗ ಅವನೇ ಹೋಗಿ ಔಷಧಿ ಹಾಕೋದು ಎಲ್ಲ ತಪ್ಪು ಅಷ್ಟೆ. ಅದು ಮೂರ್ಖತನ ಮಾಡಿರೋದವ. ಆ ಮಾಡಿರೋ ಮೂರ್ಖತನಕ್ಕೆ ಅವ್ರಿಗೆ ಪಾಪ ಪ್ರಾಯಶ್ಚಿತ್ತನೂ ಇಲ್ಲ ಅಂದರೆ ಅವ್ರ ಮಕ್ಳಿಗೂ ಒಂದಿನ ಏನಾರು ಹೆಚ್ಚು ಕಡಿಮೆ ಆದರೆ ಇದೇ ಥರ ಯಾರು ಮಾಡಿದ್ರೆ ಮಾಡಾರ. ಅವ್ ಮೇಷ್ಟ್ರೇನವ್ರ? ಖಂಡಿತ ಮೇಷ್ಟ್ರಲ್ಲ ಆತ. ನಾ ಚೆಕ್ ಮಾಡ್ಬೇಕು ಆತ ನಿಜವಾಗ್ಲೂ ಮೇಷ್ಟ್ರ ಅಲ್ವಾ ಅಂತ. ಒಂದು ತಪ್ಪು ಮಾಡೋಕ್ಕೆ ಹೋಗಿ ಇನ್ನೊಂದು ತಪ್ಪು ಮಾಡಿಸೋದು ಬೇಡ ಅವ್ರ ಕೈಗೆ. ನೋಡೋಣ, ಚೆಕ್ ಲೋಕಲ್ BDO ಚೆಕ್ ಮಾಡಿಸೋಣ. ಹಂಗೇನಾರು ಇದ್ರೆ ಕೊಡ್ಸೋಣ ಕಂಪ್ಲೇಂಟ್. ಯಾರು ಕೊಡಿಸ್ಬೇಕು ಅವ್ರು ಕೊಡ್ಸೋಣ ಕಂಪ್ಲೇಂಟ್. ಬಂದ್ ಮಾಡ್ರಿ ಇವ್ರನ್ನ ಅಂತ. ಸರಿ, ಇದನ್ನ ನಡ್ಸ್ಕೊಂಡು ಹೋಗ್ಲಿ ಬಿಡ್ರಿ, ನನಗೇನು ಹೋಗ್ಬೇಕು ಅಲ್ವೇ? ನೋಡೋಣ, ಇವಳು ಕತೆ ಫಸ್ಟ್ ನೋಡ್ರಿ, ಆಮೇಲೆ ಮೇಷ್ಟ್ರ ಕತೆ ಆಮೇಲೆ ನೋಡೋರಂತೆ. ಭೂತನ ಮಗ ಅಯ್ಯೋ ಟೈಪ್ ಆಗೋದು ಬೇಡ. ಆಮೇಲೆ ನಾವು ಅದನ್ನ ಇನ್ನೊಂದು ಹೆಂಗೈತೆ ಅಂದ್ರೆ ಸಾಹೇಬ್ರ, ಇವರು ಮೊದಲು ನಮ್ಮ ಸೆನೆಕ್ಕೆ ಬಂದಿಲ್ಲ ಸಾಹೇಬ್ರ, ತಾವೇ ಅವ್ರು ಸ್ಕೂಲ್ಗೆ ಹೋಗಿ ಮಗುಗೆ ತೋರಿಸ್ಯಾರ. ಒಂದು ವಾರ ಬಿಟ್ಟು ಅವರಿಲ್ಲ ಕಣ್ಣು. ಯಾರು ಚುಚ್ಚಿದ್ ನಿಂಗೆ? ಅಜ್ಜಯ್ಯ ಹುಡುಗ ಹೆಂಗೆ ಚುಚ್ಚಿದ? ಬೇಕು ಚುಚ್ಚಿದ್ನೇನ? ಇತ್ತ ಸರಿ ಇತ್ತ ಜಾ ಇದ್ದಿದ್ದಿಲ್ಲ ರೀ, ಇತ್ತ ಸರಿ ಅಂದ್ರಿ, ಈ ಸರೆಲ್ಲ ಚುಚ್ಚಿ ಬಿಟ್ಟು ರೀ. ಹಂಗಂದ್ರೆ ಅಂದ್ರೆ ಜಾಗದ ಸಂಬಂಧ ಸರಿ, ನೀ ಆ ಕಡೆ ಸರಿ ನೀ ಆ ಕಡೆ ಸರಿ ಅಂತೇಳಿ ಶಾಲ್ಯಾಗ ಕುಂದ್ರಾಗ ಸರ ಒತ್ತಾಡಿ ಹಿಂದಾಗಡೆ ಸ್ವಲ್ಪ ಈಕಿ ಸರಿಲಾರ್ಕ ಸಿಟ್ಟಿಗೇರಿ ಕಣ್ಣಾಗ ಚುಚ್ಚಿಬಿಟ್ಟಾನಂತ್ರಿ. ಕೋಪದಾಗ ಚುಚ್ಚಿಬಿಟ್ನೇನ? ಅವಾಗ ಏನು ಮಾಡಿದ್ರು ಮೇಷ್ಟ್ರೆ? ಅವರು ಮಲ್ಲ ತೊಳೆದು ಮಲ್ಲ ಹಾಕಿ ಅಪ್ಪರ ಮುಂದೆ ಹೇಳ್ಬೇಡ ಹೊಡಿತ್ ನಿಂದ್ರಿ, ಇಲ್ಲೇ ಮುಕ್ಕೋಸಿದ್ರು ರೀ. ಮಲಮ್ ಹಾಕಿದ್ರೆ ತೊಳೆದು ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳಬೇಡ ಅಂತಂದ್ರೇನ? ನೀ ಹೇಳಲಿಲ್ಲ ಹೋಗಿ? ಇಲ್ಲ ಏಕೆ? ಹೆದರಿಕೆ ಆಗೋಯ್ತೇನ? ಭಯ ಆಗತ್ತ? ಆಮ್ಯಾಗ ಏನು ಮಾಡಿದ್ರು? ಆಮೇಲೆ ಏನಿಲ್ಲ. ಎಂಥ ಮೇಷ್ಟ್ರು ಮಕ್ಕಳ. ಆಲ್ ರೈಟ್, ನೋಡೋಣ. ಈ ಮಗುಗೆ ಅದೃಷ್ಟ ಇದ್ದರೆ, ದುಡ್ಡಿನ ಸಮಸ್ಯೆ ಅಲ್ಲ ಇದು, ಅದೃಷ್ಟ ಇದ್ದರೆ ನಾಳೆ ಎಲ್ಲರೂ ರಿಪೇರಿ ಆದರೆ ಇನ್ನೊಂದು 4-5 ವಾರ ಕರ್ಕೊಂಬಂದು ನಿಮಗೆ ತೋರಿಸ್ತೀವಿ ಈ ಮಗು ಕಣ್ಣು ಬಂದಿದೆ ಅಂತ. ಇಂತಹ ಟೀಚರ್ಗಳು ಇರ್ತಾರೆ. ಏನು ಮಾಡೋದು? ಕುರಿ ಮಂದೆಯಲ್ಲಿ ಒಂದು ಕಪ್ಪು ಕುರಿ ಇರಬೇಕಲ್ವೇ? ಇದು ಅದೇನೆ ಅಂತ ಅನಿಸುತ್ತೆ. ಆದರೆ ನೋಡೋಣ, ಈ ಕಪ್ಪು ಕುರಿಯನ್ನು ಹೀಗೆ ಬಿಡಬೇಕಾ ಅಥವಾ ಹೆಕ್ಕಿ ತೆಗೆದು ಬಡ್ದಾಕಬೇಕಾ ಅಂತ ಆಮೇಲೆ ನೋಡೋಣ. ಫಸ್ಟ್ ಇದು ರಿಪೇರಿ ಮಾಡ್ಕೊಳ್ಳೋಣ. ಆತೇನಾ? ಡಾಕ್ಟ್ರ್ ಹತ್ರ ಹೋಗ್ತೀರಿ? ಕಳಿಸ್ತೀನಿ. ಹೋಗ್ತೀಯೇನಾ? ಡಾಕ್ಟ್ರ್ ನೋಡ್ತಾರೆ, ರಿಪೇರಿ ಆದರೆ ಮಾಡೋಣ. ಹಾಂ.